ಏನೇ ಬರಲಿ ಕೇಂದ್ರಕ್ಕಾಗಿ ಹೋರಾಟ ಕೇಂದ್ರಕ್ಕಾಗಿ ಹೋರಾಟ बोलो भारत माता की ಏನೇ ಬರಲಿ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ बोलो भारत माता की बोलो भारत माता की ಆದ್ರೆ ಇಲ್ಲಿ ಕಾನೂನು ಬೇರೆ ನಡೆದದ ಇದಕ್ಕೆ ನೀವೇ ಯಾರು ಹೊಣೆ ನೋಡ್ರಿ ಇಲ್ಲೆಲ್ಲ ನಾವು ನ್ಯಾಯ ಸಿಗೋರಿಗೆ ನಾವು ಯಾರು ಹೇಳೋದಿಲ್ಲ ನ್ಯಾಯ ಸಿಗೋರಿಗೆ ಇಲ್ಲೇ ಕೂಡ್ತೀವಿ ನಾವು ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಹಾಗೂ ವಿಜಯಪುರ ಜಿಲ್ಲೆಯ ವಿವಿಧ ವಿಕಲಚೇತನರಾಗಿ ಶ್ರಮಿಸುತ್ತಿರುವ ಸಂಘ ಸಂಸ್ಥೆಗಳು ಹಾಗೂ MRW URW ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ವಿಕಲಚೇತನರ ಮಾಸಾಸನ ಹಾಗೂ ವಿಧವೆಯರ ಮಾಸಾಸನ ಹಾಗೂ ಹಿರಿಯ ನಾಗರಿಕರ ಮಾಸಾಸನವನ್ನು ತಡೆ ಹಿಡಿದಿದ್ದಾರೆ. ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಇದೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ಈಗಾಗ ನೀವು ಆದಾಯದ ಒಂದು 32,000 ಒಂದು ಲಿಮಿಟ್ ಅದ, ಅದನ್ನು 120ಕ್ಕೆ ಮಾಡಿಕೊಂಡು ಎಲ್ಲರೂ ಪೆನ್ಷನ್ ಕೂಡಲೇ ಪ್ರಾರಂಭಿಸಬೇಕಂತೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಇದು ಪ್ರತಿಭಟನೆ ಎಲ್ಲಿ ಚಾಲೂ ಮಾಡಿದ್ರು? ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ. ಇದು ರಾಜ್ಯಾದ್ಯಂತ ಪ್ರತಿಭಟನೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ನಡೆದಿದೆ. ಸರ್, ಇದು ಬೇಡಿಕೆ ಈಡೇರಲೇ ಹೋದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈಡೇರದೇ ಹೋದಲ್ಲಿ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕೋಕೊಂಡ ವಿಚಾರಗಳನ್ನು ನಮ್ಮ ಒಕ್ಕೂಟದ ಅಂತ ಎಲ್ಲ ಸಂಘದಿಂದ ನಡೆದಿದೆ. ಹೆಸರು ಸರ್? ಜಿಲ್ಲಾಧ್ಯಕ್ಷರು ವಿನೋದ್ ಕೆ. ಕರ್ನಾಟಕ ರಾಜ್ಯ ಅಂಗವಿಕಲ ಹಾಗೂ ಪಾಲಕರ ಒಕ್ಕೂಟ ಹಾಗೂ ವಿಕಲಚೇತನರ ವಿವಿಧ ಸಂಘ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸುಮಾರು 4-5 ತಿಂಗಳಿಂದ ವಿಕಲಚೇತನರು ಹಾಗೂ ವಿಧವಾ ಮತ್ತು ಹಿರಿಯ ನಾಗರಿಕರ ಪಿಂಚಣಿ ಏನಪ್ಪ ತಿಳ್ಕೊಂಡು ಬರ್ತಾ ಇಲ್ಲ. ಆದಾಯ ಮಿತಿಯನ್ನು ಏನಪ್ಪ ತಿಳ್ಕೊತಂದ್ರೆ ನೇಮಿತ ಮಾಡ್ಯಾರ. ಆದಾಯ ಮಿತಿಯನ್ನು ಏನಪ್ಪ ಸರಳಗೊಳಿಸಿ ಏನಪ್ಪ ತಿಳ್ಕೊತ ಎಲ್ಲ ವಿಕಲಚೇತನರಿಗೂ ಮತ್ತು ಎಲ್ರಿಗೂ ಕೂಡ ಏನಪ್ಪ ತಿಳ್ಕೊತ ಪಿಂಚಣಿಯನ್ನು ಏನಪ್ಪ ಹೊಳ್ಳಿ ನೀಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾವ ಕಾರಣಕ್ಕೆ ಪಿಂಚಣಿ ಬಂದಾಗ್ಯದ ಅನ್ನೋಕೆ ಸರ್, ಈಗ ಸರ್ಕಾರಕ್ಕೆ ಗೊತ್ತಿದ್ದೇ ಐತಿ. ಬಿಟ್ಟಿ ಭಾಗಿಗಳನ್ನ ಕೊಟ್ಟು ಏನಪ್ಪ ತಿಳ್ಕೊತ ಎಲ್ಲ ದಲಿತರನ್ನಾಗಿರ್ಬೋದು, ಅಲ್ಪಸಂಖ್ಯಾತನಾಗಿರ್ಬೋದು, ವಾಲ್ಮೀಕಿಯನ್ನಾಗಿರ್ಬೋದು, ಎಲ್ಲ ಹಣವನ್ನು ಏನಪ್ಪ ತಿಳ್ಕೊತ ಸರ್ಕಾರ ತಮ್ಮ ಯೋಜನೆಗಳಿಗೆ ಬಳಸ್ಕೊಂಡು ಏನಪ್ಪ ತಿಳ್ಕೊತ ಅದು ಸಾಲ ಕತ್ತಲಿತ್ತು ಅಂದ್ಕೊಂಡೆ ನಮ್ಮ ಅಂಗವಿಕಲ ಹಣನೂ ಕೂಡ ಏನಪ್ಪ ತಿಳ್ಕೊತ ಸರ್ಕಾರಕ್ಕೆ ಬಳಕೆ ಮಾಡಿಕೊಂಡು ನಮಗೆ ಈ ರೀತಿ ತೊಂದರೆ ಮಾಡ್ಲಿಕ್ಕತ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ ವಿಚಾರ ಮಾಡಿ ನೋಡಿ ಸರ್, ಏನಪ್ಪ ತಿಳ್ಕೊತ ಬೇಡಿಕೆ ಈಡೇರದೆ ಹೋಗಲಿಲ್ಲ ಮಾಡಲಿಲ್ಲಪ್ಪ ತಿಳ್ಕೊತ ಮುಂದಿನ ದಿನಮಾನಗಳಲ್ಲಿ ನಾವು ಏನಪ್ಪ ತಿಳ್ಕೊ ವಿಧಾನಸೌಧದ ಮುತ್ತಿಗೆ ಹಾಕ್ತಕ್ಕಂಥದ್ದು ಎಲ್ಲ ಸಂಘ ಸಂಸ್ಥೆಗಳು ಒಂದು ಇದು ಮಾಡ್ಕೊಂಡು ಏನಪ್ಪ ವಿಧಾನಸೌಧದ ಮುತ್ತಿಗೆ ಹಾಕ್ತೀವಿ ಸರ್. ಸರಿ ಸರ್. ಪರಶುರಾಮ್ ಗುಂಡಾಪುರ ಅಂತ ಸರ್. ಏನಿಲ್ಲ ಸರ, ನಮ್ಮ ವಿಕಲಚೇತನರ ಪಿಂಚಣಿಗಳು ಎಲ್ಲ ಬಂದಾಗ್ಯಾವ್ರಿ. ಅದರ ಸಂಬಂಧ ನಾವು ಹೋರಾಟ ಮಾಡಿದ್ದೀವಿ. ನಾವು ಬಿಜಾಪುರ ಜಿಲ್ಲೆ ತಿಕೋಟ ಗ್ರಾಮದವರು. ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತಂದ್ರೆ ಕೆಲವೊಬ್ರು ಏನೈತಿ ಅದನ್ನು ನೋಡಿ ಈಗ ಪೆನ್ಷನ್ ಮ್ಯಾಗ ಬದುಕಕತ್ತಾರ. ಮತ್ತು ಪೆನ್ಷನ್ ಬಂದಾದ್ರೆ ಮುಂದಿನ ಗತಿ ಹೆಂಗೆ ರೀ? ಎಷ್ಟು ತಿಂಗಳು ಬಂದಾಗಿ? ಮೂರು ತಿಂಗಳು ಹಿಡ್ಕೊಂಡು ಬಂದೇ ಇಲ್ಲ ಸರ್. 3ನೇ ತಿಂಗಳು ಏನು ಬಂದದ್ರಿ, 4ನೇ ತಿಂಗಳು ಹಿಡ್ಕೊಂಡು ಬಂದೇ ಇಲ್ಲ ಸರ್. ಹ್ಞೂ ಸರ್. ಏನು ಹೇಳ್ತಾರೆ ಕೇಳಿದ್ರೆ ಸರ್? ಪೆನ್ಷನ್ ಯಾಕೆ ಬಂದಿಲ್ಲ, ಯಾಕೆ ಕಾರಣ ಏನು ಹೇಳ್ತಾರೆ? ಬರ್ತಾವ್ರಿ, ಸರ್ಕಾರದಂತೆ ಹಣ ಇಲ್ಲ ಹಾಕಾವು ಇದನ್ನ ಹೇಳ್ತಾರೆ. ನಿಮ್ಮ ಹೆಸರು ಹೇಳ್ರಿ? ಕಲ್ಲಯ್ಯ ಸಾಲಿಮಠ್ ತಿಕೋಟ ಸರ್. ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಬಾಲಕರ ಒಕ್ಕೂಟ ತಾಲೂಕು ಅಧ್ಯಕ್ಷ. ಈಗ ನೋಡ್ರಿ, ಪೆನ್ಷನ್ ಎಲ್ಲ ಕಡೆ DC ಮಾಡಿ ಫೋನ್ ಮಾಡಿದ್ರು DC ಅವ್ರು ಸುಖ ಕೇರ್ ಮಾಡಲಿಲ್ಲ. ಪೆನ್ಷನ್ 4 ತಿಂಗಳು 5 ತಿಂಗಳು ಪೆನ್ಷನ್ ಬಂದಿಲ್ಲ ಸರ್. ಪೆನ್ಷನ್ ಬಂದ್ರೆ ಎಲ್ಲ ಅಂಗವಿಕರು ನಮಗೆ ಫೋನ್ ಹಚ್ಚಿ ಕೇಳತ್ತಾರೆ ಪೆನ್ಷನ್ ಬಂದಿಲ್ಲ ತಂದ್ರೆ ಕೇಳಿದ್ರು DC ಅವ್ರು ಸುಖ ಕೇರ್ ಮಾಡಲಿಲ್ಲ. ಅದು ಕೇಳಿದ್ದೀನಿ ಬಂದಾಗ ಸರ್, ಅದು ಮುಂಚೆ ನೀವು ಪೆನ್ಷನ್ ಕರೆಕ್ಟಾಗಿ ಬರ್ತಿತ್ತು ಎಲ್ಲಿ? ಮುಂದೆ ಕರೆಕ್ಟ್ ಬರ್ತಿದ್ರಿ. ಕರೆಕ್ಟ್ ಬಂದ್ರು ಮೀರಿ ಈಗ 4-5 ತಿಂಗಳು ಆಯ್ತು ಪೆನ್ಷನ್ ಬಂದು ಆಫೀಸ್ಗೆ ಹೋಗಿ ಹೇಳ್ತಾಳಿವಿ 3 ಸಲ ಬರ್ತಾವ್ರಿ ಅಂತ ಅವರೇ ಹೇಳ್ತಾರ. ಆದ್ರೆ ಹಿಂದಾಗಡೆ ಏನಂತಾರ ನೀವು ಬಂದಾಗೆ ಅಂತ ಹೇಳ್ಬಿಡ್ತಾರೆ. ಆಫೀಸ್ನವ್ರೇ ಹೇಳ್ತಾರೆ, ದಶರಥ ಆಫೀಸ್ನವ್ರೇ ಹೇಳ್ತಾರೆ ಬಂದಾಗೆ ಅಂತ ಹೇಳಿ. ಈಗ ಬಂದಾಗಿದ್ರೆ ಸಾಕಷ್ಟು ತೊಂದರೆ ಆಗಿತ್ತು. ಅಂದ್ರೆ ಏನ್ರಿ, ನಮ್ಮ ಅಂಗವಿಕರಿಗೆ ಈಗ ಏನು ತಿನ್ಬೇಕಂಬುದು ಅವ್ರಿಗೆ ಇದು ಆಗೋಲ್ತಾರೆ. ಆ ನಮೂನಿ ಪರಿಸ್ಥಿತಿ ಆಗಿತ್ತು ನಮ್ಮ ಅಂಗವಿಕರಿಗೆ.
ಈಗೇನು ಮಾಡಬೇಕು ಏನಿಲ್ಲ ಎಲ್ಲ ಈ ನಮೂನಿ ಪರಿಸ್ಥಿತಿ ಆದ್ರಪ್ಪ ಅಂದ್ರೆ ಅಂಗಲಿಕರು ಇರುವುದೇ ಕಠಿಣ ಆಗ್ತೈತಿ ರೀ ಮುಂದೆ ದಿನಮಾನದಲ್ಲಿ. ಇನ್ನು ನಾವು ಇನ್ನು ಏನದಲ್ಲ ವಿಧಾನಸೌಧದ ಮುಂದೆ ಹೊಯ್ಕಿಸಿಂದು ಹೊತ್ಕೊಂಡು ಕುಂದ್ರು ಪರಿಸ್ಥಿತಿ ಬರ್ತೈತಿ ನಮ್ಮ ಹೆಸರು ಹೇಳ್ರಿ. ಅಂಬಣ್ಣ ಗುಂಡಪ್ಪ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ